ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ನಿತ್ಯ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ತ್ರೈತೀರ್ಥಾಕತನಿರ್ಭಸತಾಂ ನೋ ಹೃದಂಬರೆ ಅರ್ಥಿಕಲ್ಪಕಲ್ಪೋಯಂ ಪ್ರತ್ಯುತ್ತಿಗತಕೇಸರಿ ವ್ಯಾಸತೀರ್ಥಗುರು ಭೂಯಾದ್ ಅಸ್ಮದಿಷ್ಟಾತ್ ಸಿದ್ಧೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀಪದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪ್ರಸತಾಂ ಪ್ರಪುರುಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಪ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ಮಧ್ವವಿಜಯ ಮಹಾಕಾವ್ಯ ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂಥದ್ದು. ಅದರಲ್ಲಿ 9ನೇ ಸರ್ಗ. ಅದರಲ್ಲಿ ಕುಲಕ 4 ಶ್ಲೋಕಗಳು ಒಟ್ಟಿಗೆ ಇರುವಂಥದ್ದು. ಅದನ್ನು ನೋಡ್ತಾ ಬಂದ್ವಿ. 44, 45, 46, 47 ಶ್ಲೋಕಗಳಲ್ಲಿ ಹೀಗಾದರೆ ದ್ವಾಪರಯುಗದಲ್ಲಿ ಭೀಮಸೇನ ದೇವರು ಅವರು ಜರಾಸಂಧನ ವಧೆಯನ್ನು ಮಾಡಿ ಯುಧಿಷ್ಠಿರನ ಜೊತೆಲಿ ರಾಸೂಯಯಾಗವನ್ನು ಮಾಡಿಸಿದಂತೆ ಇಲ್ಲಿ ಮಧ್ವಾಚಾರ್ಯರು ಇವರು ಕೂಡ ವಾಯುದೇವರ ಅವತಾರನೆ. ಇವರು ವಾಸುದೇವ ಅಂತ ಕರೆಯಲ್ಪಡುವಂತಹ ತಮ್ಮ ಗುರುಗಳ ಮಗ, ಅವನ ಜೊತೆಲಿ ಉಪಾಧ್ಯಾಯ ಸುತಃ ಅಂತೇಳಿ. ಸೊ ಇಲ್ಲಿ ಆ ಉಪಾಧ್ಯಾಯ ಉಪಾಧ್ಯಾಯನಾಗಿರುವಂತಹ ಅವರ ಮಗನಾಗಿರುವಂತಹ ವಾಸುದೇವ ಅಂತ ಕರೆಯಲ್ಪಡುವವನಿದ್ದಾನೆ. ಅವನ ಜೊತೆಲಿ ಯಾಗವನ್ನು ಮಾಡಿಸಿದ್ದಾರೆ. ಹೇಗಾದರೆ ಭೀಮಸೇನ ದೇವರು ಯುಧಿಷ್ಠಿರನ ಕೈಲಿ ಯಾಗವನ್ನು ಮಾಡಿಸಿದಂತೆ ಇಲ್ಲಿ ಮಾಡಿಸಿದ್ದಾರೆ ಅಂತ ಹೇಳಿ ಶ್ಲೇಷದ ಮೂಲಕವಾಗಿ ಇಬ್ಬರಿಗೂ ಅನ್ವಯವಾಗುವಂತೆ ಈ ಹೇಳಿದ ಮಾತನ್ನು ನಾವು ಕೇಳಿದ್ದೀವಿ. ಆ 4 ಶ್ಲೋಕಗಳ ಅರ್ಥವನ್ನು ನಾವು ನೋಡಿದ್ದೀವಿ. ಅದಾದ್ಮೇಲೆ 48ನೇ ಶ್ಲೋಕವನ್ನು ಮಾಡ್ತೀವಿ ಅಂತ ಅಲ್ಲಿ ಹೇಳಿದ್ವಿ. ಅದೊಂದು ವಿಶೇಷವಾದ ಅಂಶ. ಯಾಕಂದ್ರೆ ಅಲ್ಲಿ ಆಚಾರ್ಯ ಮಧ್ವರು ತಾವು ನಿಂತು ಯತಿಯಾಶ್ರಮ ಸ್ವೀಕಾರ ಮಾಡಿದ ಕಾರಣದಿಂದಾಗಿ ಡೈರೆಕ್ಟ್ ಆಗಿ ಅಗ್ನಿಕಾರ್ಯ ಇಲ್ಲ, ಯತಿಗಳಿಗೆ ಯಾರಿಗೂ ಇಲ್ಲ. ಆದರೆ ಅವರು ಸೂಪರ್ವೈಸ್ ಮಾಡ್ಬೋದು, ನೋಡಬಹುದು, ಗೈಡ್ ಮಾಡಬಹುದು. ಆದ್ದರಿಂದ ಆಚಾರ್ಯ ಮಧ್ವರ ಗೈಡೆನ್ಸ್ನಲ್ಲಿ ಆ ಯಜ್ಞವನ್ನು ಮಾಡಿಸ್ತಾರೆ. ಹೀಗೆ ಆ ಯಜ್ಞದಲ್ಲಿ ಇನ್ನೂ ಏನೇನು ನಡೀತು ಅನ್ನುವುದನ್ನು ಈ 48ನೇ ಶ್ಲೋಕದಿಂದ ವರ್ಣನೆ ಮಾಡಿ ಹೇಳ್ತಾರೆ. ಮಧ್ವಾಚಾರ್ಯರ ಅವನು ಆ ಯಾಗದಲ್ಲಿ ಹೋತೃತ್ವವನ್ನು ಪಡೆದು ಮಾಡಿದಂತಹ ವಿಷಯವನ್ನು 48ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾಜ್ಯಯ ಸಮುಚಿತಾನುವಾಕ್ಯಯ ಸಪ್ರವರ್ಗ್ಯ ವಿಭವೈರಭೀಷ್ಟವೈ ವಿಶ್ವವೇತ್ತುರನುದೋತ್ರ ಹೋತೃತಾಂ ಪ್ರಾಪ್ಯ ದೇವತತಿ ಅತೋಷಯತ್ ಅಂತೇಳಿ. ಈ ಶ್ಲೋಕಗಳೆಲ್ಲವೂ ಕೂಡ ರಥೋದ್ಧತ ಅಂಥೇಳಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಒಂದೊಂದು ಪಾದಕ್ಕೆ 11 ಅಕ್ಷರಗಳು, ಒಟ್ಟಿಗೆ 44 ಅಕ್ಷರಗಳಿರುವಂಥದ್ದು. ರ ನ ರ ಲ ಗ ಗಣಗಳಿರುವಂಥದ್ದು. ಸೊ ರಗಣ, ನಗಣ, ರಗಣ 9 ಅಕ್ಷರ. ಆದ್ಮೇಲೆ ಒಂದು ಲಘು, ಒಂದು ಗುರು, 11 ಅಕ್ಷರ ಆಗುತ್ತೆ ಒಂದೊಂದು ಪಾದಕ್ಕೆ. ಹೀಗಿರುವಂಥದ್ದು ರಥೋದ್ಧತ ಅಂತ ಕರೆಯಲ್ಪಡುವುದು. ತ್ರಿಷ್ಟುಪ್ಪಿನ ಒಂದು ವಿಭಾಗ ಆ ಛಂದಸ್ಸಿನಿರುವಂಥದ್ದು. ಸೊ ಇಲ್ಲಿ ಹೇಳುವಾಗ ಈ ಶ್ಲೋಕಕ್ಕೆ ಭಾವಪ್ರಕಾಶಕದಲ್ಲಿ ಒಂದು ವಿಶೇಷ ಅಂಶವನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅವರು ಭಾವಪ್ರಕಾಶದ ಏನು ಹೇಳಿದ್ದಾರೆ ಅನ್ನೋದು ನೋಡಿ ಇದರ ಅನ್ವಯ ಅರ್ಥಾನುಸಂಧಾನ ಮಾಡೋಣ. ಇಲ್ಲಿ ವಿಶೇಷ ಈ ಯಜ್ಞವನ್ನು ಮಧ್ವಾಚಾರ್ಯರು ಮಾಡಿಸಿದಾಗ ಅವರು ತಮ್ಮನೇ ಅಲ್ಲಿ ಅಧ್ವರ್ಯವಾಗಿರುವಂಥದ್ದು, ಅವನು ಹೋತನಾಗಿದ್ದು ಮಾಡಿಸ್ತಾನೆ ಅಂತ ಹೇಳಿ. ಆದ್ದರಿಂದ ಅಲ್ಲಿ ಹೇಳ್ತಾರೆ, ಅಧ್ವರ್ಯು ಪೈಶಾನಂತರ ಪ್ರಣವಾಂತ ಯಾಜ್ಯ ಪೂರ್ವಭಾವಿನಿ ಋಗನು ವಾಕ್ಯ ವಷತ್ಕಾರಾಂತ ಯಾಜ್ಯ ಮಹಾವೀರ ಪ್ರಸ್ತೋತೃ ಸಾಮಾದಯ ಪ್ರವರ್ಗ್ಯ ವಿಭವಾ ಅನವರತಂ ಉಚ್ಯಮಾನಾ ಪ್ರಣವಾಂತಾ ಬ್ರಹ್ಮ ಜಜ್ಞಾನಂ ಪ್ರಥಮಂ ಪುರಸ್ತಾತ್ ಇತ್ಯಾದ್ಯ ರುಚೋ ಅಭಿಷ್ಟವಃ ಅಂಥೇಳಿ ಸ್ವಲ್ಪ ಕಠಿಣವಾಗಿರುವಂಥದ್ದು. ಆದರೆ ಇದನ್ನು ಬಿಡಿಸಿ ಏನು ಅಂತ ನಾವು ನೋಡೋಣ. ಇಲ್ಲಿ ಯಾವುದೇ ಒಂದು ಯಜ್ಞ ಹೋಮಾದಿಗಳು ಮಾಡುವಾಗ
ಅದರ ಮೊದಲಿನಲ್ಲಿ ಕೆಲವು ವಿಶೇಷ ಮಂತ್ರಗಳನ್ನು, ಕೊನೆಯಲ್ಲಿ ಹೇಳುವ ಮಂತ್ರಗಳು. ಇಲ್ಲಿ ಕೊನೆಯಲ್ಲಿ ಹೇಳುವ ಮಂತ್ರ, ಮೊದಲಿನಲ್ಲಿ ಹೇಳುವ ಮಂತ್ರಗಳಿಗೆ ಪೂರ್ವಭಾವಿನಿ ಋಗ್ ಅನುವಾಕ್ಯ ಅಂತ ಕರೀತಾರೆ. ಪೂರ್ವಭಾವಿನಿ ಅಂದ್ರೆ ಮೊಟ್ಟ ಮೊದಲು ಹೋಮಾದಿಗಳು ಮಾಡಲಿಕ್ಕೆ ಮುಂಚೆ ಹೇಳುವಂತಹ ಋಕ್ ಮಂತ್ರ ಯಾವುದಿದೋ ಅದಕ್ಕೆ ಅನುವಾಕ್ಯ అంటే ಹೋಮಕ್ಕಿಂತ ಪೂರ್ವದಲ್ಲಿ ಹೇಳುವಂತಹ ಋಕ್ಗೆ ಅದಕ್ಕೆ ಅನುವಾಕ್ಯ ಅಂತ ಕರೀತಾರೆ. ಪೂರ್ವಭಾವಿನಿ ಋಕ್ ಅನುವಾಕ್ಯ. ಪೂರ್ವಭಾವಿನಿ ಮೊದಲು ಇರುವಂಥದ್ದು, ಏನು ಹೋಮಕ್ಕಿಂತ ಮೊದಲು ಬಿಗಿನಿಂಗ್ನಲ್ಲಿ, ಹೋಮ ಶುರುವಾಗಲಿಕ್ಕೆ ಫಸ್ಟ್ ಬಿಗಿನಿಂಗ್ನಲ್ಲಿ ಇರುವಂತಹ ಋಕ್, ಅದಕ್ಕೆ ಅನುವಾಕ್ಯ ಅಂತ ಕರೀತಾರೆ. ಉದಾಹರಣೆ ಕೃಷ್ವಪಾದ ಪ್ರಸಿತಿಂ ನ ಪೃಥ್ವೀಂ ತಪಿಷ್ಟೈಹಿ ಅಂತ ಹೇಳಿ ಅದರ ಅನಂತರ ಓಂ ಅಂತ ಹೇಳುವಂಥದ್ದು. ಸೊ ಹೀಗೆ ಓಂ ಐಂತವ ಭ್ರಮಾಸಹ ಅನ್ನುವ ಮಂತ್ರ ಅನುವಾಕ್ಯ ಅಂತ ಕರೆಯಲ್ಪಡುವಂಥದ್ದು. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅನುವಾಕ್ಯ ಅಂತ ಹೇಳಿದಾಗ ಪೂರ್ವಭಾವನೆ ಋಕ್ ಅನುವಾಕ್ಯ. ಪೂರ್ವಭಾವನೆ ಮೊದಲು ಹೇಳುವಂತ ಋಕ್ ಯಾವುದಕ್ಕೆ ಅದಕ್ಕೆ ಅನುವಾಕ್ಯ ಅಂತ ಕರೀತಾರೆ. ಅದಾದ ಮೇಲೆ ಅಧ್ವರ್ಯು ಪ್ರೈಷಾನಂತರ ಪ್ರಣವಾಂತ ಯಾಜ್ಯ ಅಂತ ಹೇಳಿ, ಇಲ್ಲಿ ಅಧ್ವರ್ಯು ಪ್ರೈಷಾನಂತರ ಪ್ರಣವಾಂತ ಯಾಜ್ಯ ಅನುಬ್ರೂಹಿ ಅಂತ ಅಧ್ವರ್ಯು ಯಾವುದೇ ಹೋಮಕ್ಕೆ ಅಧ್ವರ್ಯು ಹೋತ ಇವೆಲ್ಲ ಹೇಳುವಾಗ ಒಂದು ಯಾವುದೇ ಒಂದು ಹೋಮ ಮಾಡುವಾಗ ಕ್ರಮ ಒಂದಿದೆ. ಯಾಜುಷೋ ಅಧ್ವರ್ಯು ಭವತಿ ಬಹುಚೋ ಹೋತಾ ಭವತಿ ಆಹುತಿರ್ ಅಧ್ವರ್ಯು ಕ್ರಿಯಾ ಆಹುತಿರ್ ಹೋತು ಅಧ್ವರ್ಯು ಪ್ರಥಮಂ ಪ್ರೈಷಮಃ ಅಂಥೇಳಿ ಒಂದು ಹೋಮ ಮಾಡಬೇಕಂದ್ರೆ ಅದು ಮಾಡಿಸುವಾಗ ಅದಕ್ಕೆ ಯಜುರ್ವೇದ ಮಂತ್ರಗಳನ್ನು ಹೇಳುವವನಿಗೆ ಅಧ್ವರ್ಯು ಅಂತ ಕರೀತಾರೆ. ಋಗ್ವೇದ ಮಂತ್ರಗಳನ್ನು ಬಹುಚೋ ಹೋತಾ ಭವತಿ ಅಂತೇಳಿ. ಅದಾದ ಮೇಲೆ ಆಹುತಿಗಳನ್ನು ಹಾಕುವವನಿಗೆ ಅಧ್ವರ್ಯು, ಆಹುತಿ ಕ್ರಿಯೆ ಮಾಡುವವನಿಗೆ ಹೀಗೆ ಹೇಳ್ತಾರೆ. ಆಮೇಲೆ ಹೋತ ಅಧ್ವರ್ಯು, ಹೀಗೆ ಆ ಯಾಗದಲ್ಲಿ ಭಾಗವಹಿಸುವವರು ಬೇರೆ ಬೇರೆಯವರು ಇರ್ತಾರೆ. ಇದು ಇರುವಾಗ ಆ ಹೋಮಕ್ಕೆ ಮೊದಲು ಹೇಳುವ ಮಂತ್ರಕ್ಕೆ ಅನುವಾಕ್ಯ ಅಂತ ಕರೀತಾರೆ. ಕೊನೆಯಲ್ಲಿ ಹಂತದಲ್ಲಿ ಹೇಳುವಂಥದ್ದಕ್ಕೆ ಯಾಜ್ಯ ಅಂತ ಕರೀತಾರೆ. ಅದು ಹೀಗೆ ಇರುವಂಥದ್ದು. ಪ್ರೈಷ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಪ್ರೈಷ ಅಂದ್ರೆ ಏನು? ಕಹ ಪ್ರೈಷಃ ಅಂತೇಳಿ, ರುಚಾಂ ಸಂಶನಾರ್ಥಂ ಪ್ರೇರಣಂ ಪ್ರೈಷಃ ಅಂತೇಳಿ. ಅಂದರೆ ಋಕ್ ಮಂತ್ರಗಳ ಮೂಲಕವಾಗಿ, ಸಂಶನ ಅಂದ್ರೆ ಸ್ತೋತ್ರ ಮಾಡುವುದು, ಸ್ತೋತ್ರ ಮಾಡುವುದಕ್ಕೆ ಹೇಳುವ ಒಂದು ಮಂತ್ರ, ಒಂದು ವಿಧವಾದ ಮಂತ್ರಕ್ಕೆ ಅದಕ್ಕೆ ಪ್ರೈಷ ಅಂತ ಕರೀತಾರೆ. ಅಗ್ನಯೇ ಮಧ್ಯಮಾನಾಯಾನುಬ್ರೂಹಿ, ಅಗ್ನಯೇ ಪ್ರಣೀಯಾನಾಯಾನುಬ್ರೂಹಿ, ಅನುಮತಿ ಕೊಡು ಅಂದ್ರೆ ಮಂತ್ರ ಹೇಳಿಬಿಟ್ಟು ಅನುಮತಿ ಕೊಟ್ಟಾಗ ಅದನ್ನು ಆದ ಮೇಲೆ ಹೇಳುವಂತಹ ಒಂದು ಮಂತ್ರ. ಇದು ಕೊನೆಯಲ್ಲಿ ಹಂತದಲ್ಲಿ ಅನುಮತಿ ಕೊಟ್ಟು ಇದು ಮಾಡ್ರಿ ಅಂತ ಹೇಳುವಂತ ಮಂತ್ರ ಯಾವುದಿದೋ ಅಧ್ವರ್ಯು ಪ್ರೈಷಾನಂತರ ಪ್ರಣವಾಂತ ಯಾಜ್ಯ ಅಂತೇಳಿ. ಅನುಬ್ರೂಹಿ ಅಂತ ಅಧ್ವರ್ಯು ಹೇಳುವಂತಹ ಪ್ರೈಷ ಮಂತ್ರ ಅನುಮತಿ ವಾಕ್ಯ ಅಂತದೆ, ಪರ್ಮಿಷನ್ ಕೊಟ್ಟಂತೆ. ಅದು ಹೇಳಿದ ಮೇಲೆ ಹೇಳಬೇಕಾದಂತಹ ಓಂಕಾರ, ಅದಾದ ಮೇಲೆ ಓಂ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅದು ಕೊನೆಯಲ್ಲಿ ಇರುವಂತಹ ಮಂತ್ರ ಯಾವುದಿದೋ ಅದಕ್ಕೆ ಯಾಜ್ಯ ಅಂತ ಕರೀತಾರೆ. ಅಂದ್ರೆ ಬೇಸಿಕ್ ಆಗಿ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಅನ್ವಯ ನೀವು ನೋಡಿದಾಗ ಗೊತ್ತಾಗುತ್ತೆ. ವಿಶ್ವವೇತು ಈ ಶ್ಲೋಕದ ಅನ್ವಯ ಹೀಗಿದೆ. ವಿಶ್ವವೇತು ಅನುಜಃ ಅತ್ರ ಹೋತೃತಾಂ ಪ್ರಾಪ್ಯ ಸಮುಚಿತ ಅನುವಾಕ್ಯಯ ಯಾಜ್ಯಯ ಸಪ್ರವರ್ಗ್ಯ ವಿಭವೈಃ ಅಭಿಷ್ಟವೈಃ ದೈವತತೀಃ ಅತೋಷಯತ್ ಅಂತೇಳಿ. ಅಂದ್ರೆ ಈ ಮಧ್ವಾಚಾರ್ಯರು ಸೂಪರ್ವೈಸ್ ಮಾಡ್ತಾ ಇರುವಂತಹ ಈ ಯಾಗ ಹೋಮ ಉಪಾಧ್ಯಾಯನ ಮಗನಾದ ವಾಸುದೇವನಿಂದ ಮಾಡಿಸಿದ ಆ ಹೋಮದಲ್ಲಿ ತಮ್ಮ ಆ ಆಚಾರ್ಯರ ತಮ್ಮನ್ನೇ ಅದರಲ್ಲಿ ಹೋತೃತವನ್ನು ಪಡೆದು, ಅಂದ್ರೆ ಋಗ್ವೇದವನ್ನು ತಿಳಿದವನಿಗೆ ಹೋತ ಅಂತ ಕರೀತಾರೆ. ಹೋತೃ ಋತ್ವಿಜನ ಸ್ಥಾನ, ಋಗ್ವೇದದ ಪೌರೋಹಿತ್ಯ ಮಾಡುವವರು ಹೋತ ಅಂತ. ಸೊ ಈ ವಿಧವಾಗಿ ಅಂದ್ರೆ ಒಂದೊಂದು ಯಜುರ್ವೇದಕ್ಕೆ ಮಾಡುವವನಿಗೆ ಅಧ್ವರ್ಯು ಅಂತೇಳಿ, ಹೋತ ಅಧ್ವರ್ಯು. ಯಜುರ್ವೇದ ಮಂತ್ರಗಳನ್ನು ಹೇಳುವವನಿಗೆ ಅಧ್ವರ್ಯು ಅಂತ ಕರೀತಾರೆ. ಈ ತಮ್ಮ ಋಗ್ವೇದ ಮಂತ್ರಗಳ ಪೌರೋಹಿತ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ತಮ್ಮ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂಚೆ ಇನ್ನು ಆ ಯಜ್ಞ ಅಧಿಕಾರ ಇರುವಾಗ ಮಾಡುವಂಥದ್ದು. ಆ ಋಗ್ವೇದದ ಪೌರೋಹಿತ್ಯವನ್ನು ಪಡೆದು
ಪ್ರಾಪ್ಯ ಹೊಂದಿದವನಾಗಿ ಮಾಡಿದ ಅಂತ ಹೇಳಿ ಇದಕ್ಕೆ. ಸೊ ವಿಶ್ವವೇತ್ತು ಅನುಜಃ, ವಿಶ್ವವೇತ್ತು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿಶ್ವ ಅಂದ್ರೆ ಎಲ್ಲ, ಸಮಸ್ತ, ಎಲ್ಲವನ್ನು, ವೇತ್ತು ತಿಳಿದವರು, ಸಮಸ್ತವನ್ನು ತಿಳಿದವರು ಅಂದ್ರೆ ಸರ್ವಜ್ಞಾಚಾರ್ಯರು, ಪೂರ್ಣ ಪ್ರಜ್ಞಾ ಅನ್ನುವ ಶಬ್ದಕ್ಕೆ ನಾವು ಅನೇಕ ಜಾಗಗಳಲ್ಲಿ ನೋಡಿದ್ದೀವಿ. ನಾರಾಯಣ ಪಂಡಿತಾಚಾರ್ಯರ ಒಂದು ಸ್ಪೆಷಾಲಿಟಿ ಏನಂದ್ರೆ ಪೂರ್ಣ ಪ್ರಜ್ಞಾ ಅನ್ನುವ ಶಬ್ದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಸಂಸ್ಕೃತ ಶಬ್ದವನ್ನು ಹಾಕಿ ಪೂರ್ಣ ಪ್ರಜ್ಞಾ ಅಂತ ಹೇಳುವುದರ ಬದಲು ಈ ವಿಧವಾದಂತಹ ಶಬ್ದ ಪ್ರಯೋಗ ಅಂದ್ರೆ ನಿಜವಾಗಿ ಅರ್ಥತಃ ನೋಡಿದಾಗ ವಿಶ್ವ ಪೂರ್ಣ, ಎಲ್ಲವನ್ನು, ಪ್ರಜ್ಞಾ ತಿಳಿದವರು, ವೇತ್ತು. ಸೊ ವಿಶ್ವ ವೇತ್ತು ಅಂದ್ರೆ ಪೂರ್ಣ ಪ್ರಜ್ಞಾ ಅಂತ ಹೇಳಿ, ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರ ವಿಶ್ವವೇತ್ತು, ಅದು ಷಷ್ಠಿ ತತ್ಪುರುಷದಲ್ಲಿದೆ. ವಿಶ್ವವೇತ್ತು ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರ ಅಂಥೇಳಿ. ಸೊ ಎಲ್ಲವನ್ನೂ ತಿಳಿದವರು, ಸರ್ವಜ್ಞರು, ಪೂರ್ಣ ಪ್ರಜ್ಞಾಚಾರ್ಯರ ವಿಶ್ವವೇತ್ತು. ಅನುಜಃ, ಅನುಶ್ರುತ್ಯ ಜಾಯತೆ, ತಮ್ಮ. ಅಗ್ರಜ ಅಂದ್ರೆ ಅಣ್ಣ, ಅನುಜ ಅಂದ್ರೆ ತಮ್ಮ. ಸೊ ನಿಮ್ಗೆಲ್ಲರಿಗೆ ತಿಳಿದಂತೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಾಗ ತಾಯಿ ತಂದೆಯ ಪರ್ಮಿಷನ್ ಕೇಳಿಬಿಟ್ಟು, ಅಯ್ಯೋ ನೀನು ಹುಟ್ಟೋದ್ರೆ ನೀನೊಬ್ಬನೇ ಮಗನಲ್ಲಪ್ಪ ಅಂದ್ರೆ, ಇಲ್ಲ ನಿಮ್ಗೆ ಇನ್ನೊಂದು ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಆಚಾರ್ಯರು. ಆ ಕಾರಣದಿಂದ ಆಮೇಲೆ ಹುಟ್ಟಿದಂಥವರು ವಿಷ್ಣು ತೀರ್ಥರು ಅಂತ ಆಮೇಲೆ ಪ್ರಸಿದ್ಧ ಆದವರು, ಅವರು ಇನ್ನೂ ಗೃಹಸ್ಥಾಶ್ರಮದಲ್ಲಿ ಇರುವಂತಹ ಈ ನಡೆದ ಸಂಗತಿ, ಈ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಸೊ ಆ ಪೂರ್ಣ ಪ್ರಜ್ಞಾಚಾರ್ಯರ ಅನುಜ, ತಮ್ಮನಾದವನು, ಅವನು ಅತ್ರ ಅಂದ್ರೆ ಈ ಆಚಾರ್ಯ ಮಧ್ವರು ಸೂಪರ್ವೈಸ್ ಮಾಡ್ತಾ ಇರುವಂತಹ ಈ ಹೋಮದಲ್ಲಿ, ಯಾಗದಲ್ಲಿ ಹೋತೃತಾಂ ಪ್ರಾಪ್ಯ, ಹೋತೃತ ಅಂದ್ರೆ ಹೋತೃ ಅನ್ನೋ ಪದವಿ, ಆ ಋಗ್ವೇದವನ್ನು ತಿಳಿದ ಋತ್ವಿಕಿಗೆ ಹೋತೃ, ಭ್ರಾತೃ, ಭ್ರಾತ ಅಂತ ಹೇಳಿದಂತೆ. ಋಕಾರ ಅಂತ ಶಬ್ದ ಬಂದಾಗ ಅದನ್ನು ನಾವು ಭ್ರಾತೃ ಭ್ರಾತ ಅಂತೀವಿ. ಪ್ರಥಮ ವಿಭಕ್ತಿ ಏಕವಚನ ಅಂದ್ರೆ ಭ್ರಾತ ಆಗತ್ತೆ. ಅದೇ ವಿಧವಾಗಿ ಹೋತೃತ್ವವನ್ನು ಪಡೆದ ಅಂದ್ರೆ ಹೋತನಾದ, ಭ್ರಾತೃತ್ವವನ್ನು ಪಡೆದ್ರೆ ಭ್ರಾತನಾಗ್ತಾನೆ, ಪಿತೃತ್ವವನ್ನು ಪಡೆದ್ರೆ ಪಿತ ಆಗ್ತಾನೆ, ಹಾಗೆ ಹೋತೃತ್ವವನ್ನು ಪಡೆದ್ರೆ ಹೋತ ಆಗ್ತಾನೆ. ಸೊ ಅಂದ್ರೆ ಹೋತೃತ್ವವನ್ನು ಪಡೆದು ಹೋತೃತಾಂ ಪ್ರಾಪ್ಯ ಅಂದ್ರೆ ಹೋತನಾಗಿ, ಋಗ್ವೇದದ ಪೌರೋಹಿತ್ಯವನ್ನು ಪಡೆದವನಾಗಿ, ಹೋತೃವಾಗಿ ಇಲ್ಲ ಹೋತನಾಗಿ, ಸಮುಚಿತ ಅನುವಾಕ್ಯ, ಸಮುಚಿತ, ಸಮ್ಯಕ್ ಉಚಿತ, ಚೆನ್ನಾಗಿ ಸರಿಯಾಗಿರುವಂತಹ, ಉಚಿತವಾಗಿರುವಂತಹ ಅನುವಾಕ್ಯದಿಂದ, ಅನುವಾಕ್ಯ ಅನ್ನುವ ಮಂತ್ರ, ಈ ಅನುವಾಕ್ಯ ಅನ್ನುವ ಮಂತ್ರ ಅದು ಪೂರ್ವಭಾವಿನಿಯಾಗಿರುವಂಥದ್ದು. ಪೂರ್ವಭಾವಿನಿ ರುಕ್ ಅನುವಾಕ್ಯ. ಸೊ ಮೊದಲು ಹೇಳುವಂತಹ ಮಂತ್ರ, ಆ ಅನುವಾಕ್ಯ ಅನ್ನುವ ಮಂತ್ರದಿಂದ ಸಮುಚಿತ ಅನುವಾಕ್ಯಯ ಅಂದ್ರೆ ಯೋಗ್ಯವಾಗಿ ಸರಿಯಾಗಿರುವಂತಹ ಅನುವಾಕ್ಯ ಅನ್ನುವ ಮಂತ್ರ ಅದರ ಮೂಲಕವಾಗಿ, ಅದರಿಂದ ಯಾಜ್ಯಯ ಅಂದ್ರೆ ಇನ್ನೊಂದು ಯಾಜ್ಯ ಅನ್ನುವ ಮಂತ್ರದಿಂದ, ಬೇಸಿಕ್ ಆಗಿ ಆ ಹೋಮದಲ್ಲಿ ಮೊದಲು ಹೇಳುವ ಮಂತ್ರ ಕೊನೆಯಲ್ಲಿ ಹೇಳುವ ಮಂತ್ರ ಸಹಿತವ ಅಂದ್ರೆ ಅಷ್ಟು ಮಾತ್ರ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ, ಎಲ್ಲ ಮಂತ್ರಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ಇವು ಎರಡಕ್ಕೆ ಫ್ರಮ್ ಎ ಟು ಝಿ ಅಂತೀವಿ ನೋಡ್ರಿ. ಎ ಜಿ ಅಂದ್ರೆ ಎ ಟು ಝಿ ಎಲ್ಲವನ್ನೂ ಹೇಳಿದ್ದಾರೆ. ಆದರೆ ಈ ಎಗೆ ಝಿಗೆ ಒಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಅನುವಾಕ್ಯದಿಂದ ಶುರು ಆಗತ್ತೆ, ಯಾಜ್ಯದಿಂದ ಕೊನೆಗೊಳ್ಳುತ್ತೆ. ಸೊ ಈ ಎಲ್ಲವನ್ನು ಕೂಡ ಅಂದ್ರೆ ಈ ಸ್ಟಾರ್ಟಿಂಗ್ ಫ್ರಮ್ ಅನುವಾಕ್ಯದಿಂದ ಯಾಜ್ಯದವರೆಗೂ ಕೂಡ, ಯಾಜ್ಯ ಅನ್ನುವ ಈ ಮಂತ್ರದಿಂದ ಸಪ್ರವರ್ಗ್ಯ ವಿಭವೈಹಿ ಅಂತೀರಿ. ಸಪ್ರವರ್ಗ್ಯ ವಿಭವೈಹಿ ಅಂದ್ರೆ ಏನು? ಪ್ರವರ್ಗ್ಯ ವಿಭವಗಳಿಂದ ಕೂಡಿದ. ಏನು ಪ್ರವರ್ಗ್ಯ ವಿಭವಗಳಂದ್ರೆ ಒಂದು ಪರ್ಟಿಕ್ಯುಲರ್ ಹೋಮ ಮಾಡಿಸಿದಾಗ ಅದರಲ್ಲಿರುವಂತಹ ಬಲು ವಿಧವಾದಂತಹ ಮಂತ್ರಗಳು ಅಂದ್ರೆ ವೇರಿಯಸ್ ಮಂತ್ರಾಸ್, ಒಂದೊಂದು ವರ್ಗಕ್ಕೆ ಒಂದೊಂದಿರುತ್ತೆ. ಅದನ್ನ ಪ್ರವರ್ಗ್ಯ, ಪ್ರಕರ್ಷವಾದ ವರ್ಗ್ಯದ ವಿಭವಗಳಿಂದ, ವೈಭವಗಳಿಂದ ಕೂಡ ಅಂದ್ರೆ ಎಲ್ಲ ಒಂದೊಂದು ವರ್ಗದಲ್ಲಿ ಕೂಡ ಒಂದೊಂದು ಮಂತ್ರವನ್ನು ವೈಭವ ಪೂರಕವಾಗಿ ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಚೆನ್ನಾಗಿ ಮಾಡಿ, ಅಂದ್ರೆ ಬೇಸಿಕ್ ಆಗಿ ತಮ್ಮನ ಸಾಮರ್ಥ್ಯವನ್ನು, ಮಂತ್ರ ಸಾಮರ್ಥ್ಯವನ್ನು ಹೇಳುವಂತಹದ್ದು ಶ್ಲೋಕ ಇಲ್ಲಿ. ಅಂದ್ರೆ ಆ ತಮ್ಮನ ಮೂಲಕವಾಗಿ ಆ ತಮ್ಮ ಅಷ್ಟು ಮಂತ್ರಶಕ್ತಿ ಉಳ್ಳವನಾಗಿದ್ದ. ಆದ್ದರಿಂದ ಆ ಮಂತ್ರಗಳನ್ನು ಅಷ್ಟು ಚೆನ್ನಾಗಿ ಹೇಳಿದಾಗ ದೇವತೆಗಳಿಗೆ ತೃಪ್ತಿ ಆಯಿತು ಅಂತೇಳಿ ಅದನ್ನು ಹೇಳುವಂತಹ ಸಂದರ್ಭ ಇಲ್ಲಿ. ಆದ್ದರಿಂದ ಈ ಹೋತೃತ್ವವನ್ನು ಪಡೆದವನಾಗಿ
ಸಮುಚಿತವಾದಂತಹ, ಯೋಗ್ಯವಾಗಿರುವಂತಹ, ಸರಿಯಾಗಿರುವಂತಹ, ಚೆನ್ನಾಗಿರುವಂತಹ ಅನುವಾಕ್ಯ ಅನ್ನುವ ಮಂತ್ರದಿಂದಲೂ, ಯಾಜ್ಯ ಅನ್ನುವ ಮಂತ್ರದಿಂದಲೂ, ಸಪ್ರವರ್ಗ್ಯ ವಿಭವೈ ಅಂದ್ರೆ ವೈಭವದಿಂದ ವರ್ಗಾನುಸಾರವಾಗಿ ಆಯಾ ವರ್ಗಕ್ಕೆ ತಕ್ಕಂತೆ ಎಲ್ಲ ಮಂತ್ರಗಳನ್ನು ಅಭಿಷ್ಟವೈಹಿ, ಅಭಿಷ್ಟವ ಮಂತ್ರಗಳು, ಸ್ತವ ಅಂದ್ರೆ ಸ್ತೋತ್ರ ಅಂತ, ಅಭಿ ಅಂದ್ರೆ ಅಭಿತಃ, ಅಭಿಷ್ಟವ ಅಂದ್ರೆ ಎಲ್ಲ ರೀತಿಗಳಲ್ಲಿಯೂ ಚೆನ್ನಾಗಿ ಸ್ತೋತ್ರದಿಂದ ಕೂಡಿರುವಂಥದ್ದಕ್ಕೆ ಅಭಿಷ್ಟವ. ಅಭಿತಃ ಷ್ಟವ, ಷ್ಟವ ಅನ್ನುವುದು ಸಂಧಿಯಾದಾಗ ಅದು ಷ್ಟವ ಆಗತ್ತೆ. ಅಂದ್ರೆ ಎಲ್ಲ ರೀತಿಗಳಲ್ಲಿಯೂ ಚೆನ್ನಾಗಿ ಸ್ತೋತ್ರ ಮಾಡುವ ಮಂತ್ರಗಳು ಯಾವುದಿದೋ ಆ ಅಭಿಷ್ಟವ ಮಂತ್ರಗಳಿಂದ ಕೂಡ ದೈವತತೀಹಿ ಅತೋಷಯತ್ ಅಂದ್ರೆ ಈ ಮಧ್ವಾಚಾರ್ಯರ ತಮ್ಮ ಈ ಯಾಗದಲ್ಲಿ ಹೋತೃಸ್ಥಾನವನ್ನು ಪಡೆದು ಆ ಋಗ್ವೇದದ ಪೌರೋಹಿತ್ಯವನ್ನು ಪಡೆದವನಾಗಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣ ಮಾಡುವುದರ ಮೂಲಕವಾಗಿ ಆ ಹೋಮದ ಮೊದಲು ಹೇಳತಕ್ಕಂತಹ ಅನುವಾಕ್ಯ ಅನ್ನುವ ಮಂತ್ರದಿಂದಲೂ, ಕೊನೆಯಾಗಿ ಬರುವಂತಹ ಯಾಜ್ಯ ಅನ್ನುವ ಮಂತ್ರದಿಂದಲೂ ಕೂಡ ಆಯಾ ಮಧ್ಯ ಹೇಳುವಂತಹ ವರ್ಗಾನುಸಾರವಾಗಿ ಚೆನ್ನಾಗಿ ಪ್ರವರ್ಗ್ಯ ವಿಭವಗಳಿಂದ ಸಹಿತವಾಗಿರುವಂತಹ ಮಂತ್ರಗಳಿಂದ ಅಭಿಷ್ಟವ ಮಂತ್ರಗಳಿಂದ ದೈವತತೀಹಿ ಅತೋಷಯತ್ ದೇವತೆಗಳ ಸಮೂಹಗಳನ್ನು ಸಂತೋಷಗಳನ್ನು ಬೇಸಿಕ್ ಆಗಿ ಆ ಯಾಗದಲ್ಲಿ ಚೆನ್ನಾಗಿ ಉಚ್ಚಾರಣ ಮಾಡಿ ಆ ಮಂತ್ರಗಳನ್ನು ಹೇಳಿ ಆ ಯಾಗವನ್ನು ಆಚಾರ್ಯರ ಸಮಕ್ಷದಲ್ಲಿ ಮಾಡ್ತಾ ಇದ್ದಾರೆ. ಆ ಹೋಮವನ್ನು ವಿಶೇಷ ಆ ಮಂತ್ರಗಳಿಂದ ಆ ತಮ್ಮ ಅಷ್ಟು ಶ್ರದ್ಧೆಯಿಂದ ಹೇಳಿದ ಮಂತ್ರಗಳಿಂದ ಆ ದೇವತೆಗಳನ್ನು ತೃಪ್ತಿಗೊಳಿಸಿದ್ದಾರೆ ಅಂತೇಳಿ. ಅತೋಷಯತ್ ಅಂದ್ರೆ ಆ ತಮ್ಮ ಆಚಾರ್ಯರ ತಮ್ಮ ಪೂರ್ವಾಶ್ರಮದ ತಮ್ಮ ಆಚಾರ್ಯರು ಸನ್ಯಾಸಾಶ್ರಮದಲ್ಲಿದ್ದಾರೆ. ಸನ್ಯಾಸಾಶ್ರಮದಲ್ಲಿರುವಾಗ ಅವರು ಪೂರ್ವ ಸ್ಥಿತಿಯನ್ನು ಮುಗಿಸಿಬಿಟ್ಟಿರ್ತಾರೆ. ಅಂದ್ರೆ ಅದಕ್ಕೆ ನಿಮ್ಗೆಲ್ಲರಿಗೂ ತಿಳಿದಂತೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಾಗ ಆ ಪೂರ್ವಾಶ್ರಮದಕ್ಕೆ ಅದಕ್ಕೆ ಕಾರ್ಯವನ್ನು ಅಂದ್ರೆ ಅಲ್ಲಿ ಅದು ಮುಗಿಸಿಬಿಟ್ಟು ಬೇರೆ ಜನ್ಮ ತಾಳಿದಂತೆ, ಇನ್ನೊಂದು ಜನ್ಮ ಬಂದಂತೆ. ಹೇಗಾದ್ರೆ ದ್ವಿಜ ಅಂದ್ರೆ ಎರಡನೇ ಉಪನಯನ ಆಡಿದಾಗ ಎರಡನೇ ಜನ್ಮ ಬಂದಂತೆ, ಇದು ಸನ್ಯಾಸ ತಗೊಂಡು ಮೂರನೇ ಜನ್ಮ ಬಂದ ಹಾಗೆ, ಆಲ್ಮೋಸ್ಟ್ ಅದಕ್ಕಿಂತ ಮೂರನೇ ಜನ್ಮ ಬಂದಂತೆ. ಹಾಗೆ ಆದ್ದರಿಂದ ಪೂರ್ವಾಶ್ರಮದ ತಮ್ಮ ಅವನು ಆ ವಿಷ್ಣುತೀರ್ಥರು ಅವರು ಈ ವಿಧವಾಗಿ ಸ್ತೋತ್ರಗಳಿಂದ ಯಜ್ಞವನ್ನು ಹೋಮವನ್ನು ಮಾಡಿ ದೇವತೆಗಳನ್ನು ಸಂತೋಷಗೊಳಿಸಿದ್ದಾರೆ ಅಂತ ಹೇಳಿ ಈ ಮಂತ್ರದಲ್ಲಿ 48ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾಜ್ಞೆಯ ಸಮುಚಿತಾನುವಾಕ್ಯೆಯ ಸಪ್ರವರ್ಗ್ಯ ವಿಭವೈರಭಿಷ್ಟವೈ ವಿಶ್ವವೇತ್ತುರನುಜೋತ್ರ ಹೋತೃತಾಂ ಪ್ರಾಪ್ಯ ದೈವತತೀರತೋಷಯತ್ ಅಂಥೇಳಿ ದೇವತೆಗಳ ಸಮೂಹವನ್ನು ಸಂತೋಷಗೊಳಿಸಿದರು ತಮ್ಮ ಮಂತ್ರಗಳ ಉಚ್ಚಾರಣೆಯಿಂದ ಅಂಥೇಳಿ ಹೇಳಿದ್ದಾರೆ. ಅದಾದ ಮೇಲೆ 49ನೇ ಶ್ಲೋಕ ಹೋಮದಲ್ಲಿ ನಡೆದಂತಹ ಇನ್ನೊಂದು ಫರ್ದರ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ಸಪ್ರಯುಜ್ಯ ನಿಶಿತಾ ನಿಶಾತಧೀರ್ ವೈಶ್ವದೇವ ವರ ಶಸ್ತ್ರ ಸಂತತೀಹಿ ರಾಕ್ಷಸಾಸುರ ನಿರಾಸಕುತ್ಸುರಾನ್ ವೀರವರ್ಯ ಇವ ಭಾಗಮಾಪಯತ್ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಶಾತಧೀಹಿ ಅಂಥೇಳಿ ಆಚಾರ್ಯ ಮಧ್ವರಿಗೆ ಮುಂದಿನ ಶ್ಲೋಕದಲ್ಲಿ ವಿಶ್ವವೇತ್ತು ಅಂತ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಆ ಮಧ್ವಾಚಾರ್ಯರಿಗೆ ಇನ್ನೊಂದು ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ನಿಶಾತಧೀಹಿ ಅಂತೇಳಿ. ಧಿ ಅಂದ್ರೆ ಬುದ್ಧಿ, ನಿಶಾತ ಅಂದ್ರೆ ತೀಕ್ಷ್ಣವಾಗಿರುವಂಥ. ನಿಶಾತ ಅನ್ನೋದು ಸಮಾನಾರ್ಥಕ, ಶಾರ್ಪ್ ಅಂತೀವಿ. ಅಂದ್ರೆ ತೀಕ್ಷ್ಣವಾಗಿರುವಂತಹ ಬುದ್ಧಿ ಉಳ್ಳವರು ಅಂತಹ ಮಧ್ವಾಚಾರ್ಯರು ಅಂತ ಅರ್ಥ. ನಿಶಾತಧೀಹಿ ಸ ಪ್ರಯುಜ್ಯ ನಿಶಿತಾ ನಿಶಾತಧೀರ್ ವೈಶ್ವದೇವ ವರಶಸ್ತ್ರ ಸಂತತಿ ರಾಕ್ಷಸಾಸುರ ನಿರಾಸಕುತ್ಸುರಾನ್ ವೀರವರ್ಯ ಇವ ಭಾಗಮಾಪಯತ್ ಅಂತೇಳಿ. ಅನ್ವಯ ಹೀಗೆ: ನಿಶಾತಧೀಹಿ ಸಹ ನಿಶಿತಾಃ ವೈಶ್ವದೇವ ವರ ಶಸ್ತ್ರ ಸಂತತೀಃ ಪ್ರಯುಜ್ಯ ರಾಕ್ಷಸ ಅಸುರ ನಿರಾಸಕೃತ್ ಸುರಾನ್ ಭಾಗಂ ವೀರವರ್ಯ ಇವ ಅಪಯತ್ ಅಂತೇಳಿ. ನಾವು ಯಾವುದೇ ಒಂದು ಪೂಜೆ ಆಗಲಿ, ಸ್ತೋತ್ರ ಆಗಲಿ, ಇಲ್ಲ ಒಂದು ಯಾಗ ಆಗಲಿ, ಹೋಮ ಆಗಲಿ, ಯಾವುದೇ ಒಂದು ಮಾಡಿದಾಗ ದೇವತೆಗಳನ್ನು ಕರೀತಾರೆ.
ದೇವತೆಗಳನ್ನು ಆಹ್ವಾನ ಮಾಡಿ ಮಂತ್ರಗಳ ಮೂಲಕವಾಗಿ ಅವ್ರಿಗೆ ಆಹುತಿಗಳನ್ನು ಕೊಡೋದು ಇದೆಲ್ಲ ಆಗತ್ತೆ. ಆದರೆ ಇಂತಹ ಒಂದು ಯಾವುದೇ ಒಂದು ಮಹತ್ತರವಾದ ಕಾರ್ಯಗಳು ನಡೆದಾಗ ಅಲ್ಲಿ ಅಸುರರು ಕೂಡ ಕಾದ್ಕೊಂಡಿರ್ತಾರಂತೆ, ಅದು ಬಂದು ಕದಿಯುವುದಕ್ಕೆ, ಟು ಸ್ಟೀಲ್ ದೆಮ್. ಯಾರು ಏನೋ ತಪ್ಪು ಆಗತ್ತೆ, ಅದಾಗತ್ತೆ, ತಪ್ಪಾದ ಅದಕ್ಕೆ ನಾವು ಮಾಡುವಾಗ ಮಂತ್ರದೋಷ, ವರ್ಣದೋಷ, ದೋಷ ಪ್ರಾಯಶ್ಚಿತ್ತ, ತಮ್ಮ ನಾಮತ್ರಯ ಜಪಂ ಕರಿಷ್ಯೆ ಇತ್ಯಾದಿ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಇವೆಲ್ಲ ಹೇಳ್ತೀವಿ. ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಕಾದುಕೊಂಡು ಕದ್ದು ಹೋಗಲಿಕ್ಕೆ ಅಸುರ ಶಕ್ತಿಗಳಾಗಲಿ ದೈತ್ಯ ಶಕ್ತಿಗಳಾಗಲಿ ಯಾವುದಾದ್ರೂ ಇದ್ದರೆ ಅವರಿಗೆ ಏನು ಸಿಗದೆ ಅವರಿಂದ ರಕ್ಷಣೆ ಪಡೆಯುವುದು. ಹಾಗೆ ಯಾವುದೇ ಒಂದು ನಡೆದಾಗ ಆ ದುಷ್ಟಶಕ್ತಿಗಳಿಗೆ ಅವರಿಗೆ ನಿರಸನ ಮಾಡುವುದು, ಅವರನ್ನು ದೂರ ಹಾಕಿ ದೇವತೆಗಳಿಗೆ ಮಾತ್ರ ತಲುಪುವಂತೆ ಮಾಡುವುದು, ಯಾರು ಕದಿಯದೇ ಇರುವಂತೆ ಮಾಡುವುದು. ಅದು ಹೇಗೆ ಅಂದ್ರೆ ಮಂತ್ರಗಳ ಮೂಲಕವಾಗಿ ಮಾಡ್ತಾರೆ. ಅದೇ ವಿಧ ವೈಶ್ವದೇವ ಮಂತ್ರ, ವೈಶ್ವದೇವ ಶಸ್ತ್ರ ಅಂತ, ಶಸ್ತ್ರ ಅಂದ್ರೆ ಬಾಣ ಅಂತ ಒಂದು ಅರ್ಥ ಇದೆ. ಇಲ್ಲಿ ಶಸ್ತ್ರ ಅಂದ್ರೆ ಮಂತ್ರಗಳಿಗೂ ಶಸ್ತ್ರ ಅಂತ ಕರೀತಾರೆ. ಶಸ್ತ್ರ ಅಂದ್ರೆ ಶಾಸನ ಮಾಡುವುದು, ಶಾಸ್ತ್ರಗಳು ಶಸ್ತ್ರಗಳು ಅಂತೇಳಿ. ಶಾಸ್ತ್ರದಲ್ಲಿ ಬರುವ ಮಂತ್ರಗಳಿಗೆ ಶಸ್ತ್ರ ಅಂತ ಕರೀತಾರೆ. ಶಸ್ತ್ರಗಳು ಉಳ್ಳದ್ದು ಶಾಸ್ತ್ರ ಅಂತೇಳಿ. ಹಾಗೆ ಶಸ್ತ್ರ ಸಂತತಿ ಸಮೂಹ ಅಂತೇಳಿ ಇದು ಅನ್ವಯ ಹೀಗೆ. ನಿಶಾತದೀಹಿ ಸಹ ನಿಶಿತಾ ವೈಶ್ವದೇವ ವರ ಶಸ್ತ್ರ ಸಂತತಿ ಪ್ರಯುಜ್ಯ ರಾಕ್ಷಸ ಅಸುರ ನಿರಾಸಕೃತ್ ಸುರಾನ್ ಭಾಗಂ ವೀರವರ್ಯ ಇವ ಆಪಯತ್. ನಿಶಾತಧೀಹಿ, ನಿಶಾತವಾದಂತಹ ತೀಕ್ಷ್ಣವಾಗಿರುವಂತಹ ಬುದ್ಧಿ ಇರುವಂತಹ ಆ ಪೂರ್ಣ ಪ್ರಜ್ಞಾಚಾರ್ಯರು ಮಧ್ವಾಚಾರ್ಯರು ನಿಶಾತದೀಹಿ ಸಹ ಅಂತಹ ಆ ಮಧ್ವಾಚಾರ್ಯರು ಅವರು ಹೇಗಿದ್ದಾರೆ ಅವರ ತಮ್ಮಂದು ಕೂಡ ಇಲ್ಲಿ ನಿಶಾತದೀಹಿ ಸಹ ನಿಶಿತಾ ವೈಶ್ವದೇವ. ಸೊ ಅದರಿಂದ ನಿಶಾತದೀಹಿ ಅನ್ನೋದು ಆಕ್ಚುಲ್ ಆಗಿ ಮಧ್ವಾಚಾರ್ಯರ ತಮ್ಮಂದಿಗೆ ವಿಶೇಷಣ. ಇಲ್ಲಿ ಮಧ್ವಾಚಾರ್ಯರು ನಿಶಾತದೀಹಿ ನಿಜ, ಆದರೆ ಇಲ್ಲಿ ಕಾಂಟೆಕ್ಸ್ಚುಯಲ್ ಆಗಿ ಆ ತಮ್ಮಗೆ ಈ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ನಿಶಾತದೀಹಿ ಸಹ ಅಂದ್ರೆ ಆ ಮಧ್ವಾಚಾರ್ಯರ ತಮ್ಮ, ಸಹ ಅವನು, ಅವರು. ನಾವು ಗೌರವವಾಗಿ ಹೇಳುವಾಗ ಕನ್ನಡದಲ್ಲಿ ಅವರು ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಹೇಳುವಾಗ ಸಹ ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ. ನಾವು ಗೌರವದಿಂದ ಹೇಳಬೇಕಂದ್ರೆ ಅವರು ಅಂತ ಹೇಳ್ತೀವಿ. ಬಟ್ ಸಹ ಅಂದ್ರೆ ಅವನು ಅಂತ ಅರ್ಥ. ಅವನಂದ್ರೆ ಗೌರವದಿಂದ ಹೇಳುವಂಥದ್ದೇ. ಸಂಸ್ಕೃತದಲ್ಲಿ ಸಹ ಅನ್ನುವ ಶಬ್ದ ಸಹ ರಾಮ, ಸಹ ಅವನು ಅಂತ ಪ್ರಯೋಗ ಮಾಡಿದ್ರು ಅದು ಗೌರವದಿಂದ ಕೂಡಿದಂತಹ ಪ್ರಯೋಗವೇ ಆಗತ್ತೆ. ಆದ್ದರಿಂದ ನಿಶಾತದೀಹಿ ತೀಕ್ಷ್ಣವಾದ ಬುದ್ಧಿ ಇರುವಂತಹ ಸಹ ಅವರು ಆ ಮಧ್ವಾಚಾರ್ಯರ ತಮ್ಮ. ಇನ್ನು ವಿಷ್ಣುತೀರ್ಥರು ಸನ್ಯಾಸ ಸ್ವೀಕಾರ ಮಾಡಲಿಲ್ಲ, ಇನ್ನು ಗೃಹಸ್ಥರಾಗೆ ಇದ್ರು. ಅಂದ್ರೆ ಗೃಹಸ್ಥಲ್ಲ, ಬ್ರಹ್ಮಚಾರಿ ಆಗಿದ್ರು ಅವರು. ಅವರು ಮದುವೆ ಆಗಲಿಲ್ಲ, ಬ್ರಹ್ಮಚಾರ್ಯದಿಂದ ಡೈರೆಕ್ಟ್ ಆಗಿ ಸನ್ಯಾಸ ತಗೊಂಡಿದ್ದಾರೆ. ಸೊ ಅವರು ಯಾವತ್ತೂ ಮದುವೆ ಆಗಲಿಲ್ಲ. ಸೊ ಬ್ರಹ್ಮಚಾರಿಯಾಗಿದ್ದಾಗ ಕೂಡ ಅವರು ಪೌರೋಹಿತ್ಯ ಮಾಡಬಹುದು, ಯಜ್ಞಗಳು ಮಾಡಬಹುದು. ಬ್ರಹ್ಮಚಾರಿಗೆ ಎಲ್ಲ ಯೋಗ್ಯತೆ ಇದೆ. ಅದರಿಂದ ಬ್ರಹ್ಮಚಾರಿಯಾಗಿರುವಂತಹ ಆ ಮಧ್ವಾಚಾರ್ಯರ ತಮ್ಮ ಅವರು ನಿಶಿತಾಹ ಅಂದ್ರೆ ಸಾಮರ್ಥ್ಯದಿಂದ ಕೂಡಿರುವಂತಹ ವೈಶ್ವದೇವ ವರ ಶಸ್ತ್ರ ಸಂತತೀಹಿ ಅಂತೇಳಿ. ಸಾಮರ್ಥ್ಯದಿಂದ ನಿಶಿತವಾಗಿ ಶಾರ್ಪ್ ಆಗಿರುವ ಅಂದ್ರೆ ಚೆನ್ನಾಗಿ ಹೇಳುತ್ತಿರುವಂತಹ ವೈಶ್ವದೇವ. ನಾವು ವೈಶ್ವದೇವ ಹೋಮ ಮಾಡ್ತೀವಿ. ವೈಶ್ವದೇವ ಅಂತ ಹೇಳಿದಾಗ ಪೂಜೆ ಆದ ಮೇಲೆ ವೈಶ್ವದೇವ ಮಾಡುವ ಪಂಚಸೂನ ಪ್ರಾಯಶ್ಚಿತ್ತಾರ್ಥ ವೈಶ್ವದೇವ ಮಹಂಕರಿಷಿ ಅಂತೇಳಿ. ಪಂಚಸೂನ ಪ್ರಾಯಶ್ಚಿತ್ತ ನಾವು 5 ವಿಧವಾದ ಪಾಗಳು, ಈ ಪಲ್ಯಕ್ಕೆ ಅವೆಲ್ಲ ಕಟ್ ಮಾಡೋದು, ಬೇಯಿಸುವುದು, ಬೆಂಕಿಯಲ್ಲಿ ಹಾಕಿ ಸುಡುವುದು, ಇಲ್ಲ ಡೈರೆಕ್ಟ್ ಆಗಿ ಬೆಂಕಿಯಲ್ಲಿ ಸುಡುವುದಾಗಲಿ, ಕುಟ್ಟೋದಾಗಲಿ, ಚಟ್ನಿಯಾಗಿ ಮಾಡೋದು, ಇವೆಲ್ಲ ಮಾಡಿದಾಗ ಅದರಲ್ಲಿ ಜೀವ ಇರುತ್ತೆ. ಆ ಜೀವ ಹಿಂಸೆ ಆಗತ್ತೆ, ನಮಗೆ ಗೊತ್ತಿರೋದೇನೋ ಆಗತ್ತೆ, ನಮ್ಮ ಕೈಲಿ ವಿ ಕೆನಾಟ್ ಅವಾಯ್ಡ್ ಇಟ್, ಆಗತ್ತೆ. ಆದರೆ ಇಂತಹ ನಮಗೆ ಗೊತ್ತಿಲ್ಲದೆ ಆಗುವ 5 ವಿಧವಾದ ಪಾಪಗಳು ಅದಕ್ಕೆ ಪಂಚಸೂನ ಅಂತ ಕರೀತಾರೆ. ಅವು ಮಹಾಪಾತಕಗಳಲ್ಲ, ಆದರೆ ಪಾಪ ಆಗತ್ತೆ, ಹಿಂಸೆ ಜೀವ ಹಿಂಸೆ ಆಗತ್ತೆ. ಆ ಪಂಚಸೂನ ಪ್ರಾಯಶ್ಚಿತ್ತ ಆಗುವುದಕ್ಕಾಗಿ ಮಾಡುವ ಹೋಮಕ್ಕೆ ವೈಶ್ವದೇವ ಅಂತ ಕರೀತಾರೆ. ಅದರಿಂದ ವೈಶ್ವದೇವ ಮಾಡಿದಾಗ ಏನೇನು ದೋಷಗಳಿರುತ್ತೋ ಆ ದೋಷಗಳು ತೆಗೆದುಹಾಕುವಂಥದ್ದು. ಹಾಗೆ ಇಲ್ಲಿ ಕೂಡ ಈ ವೈಶ್ವದೇವ ಮಂತ್ರಗಳ ಮೂಲಕವಾಗಿ ಇದು ಅಂದ್ರೆ ವೈಶ್ವದೇವ ಅಂದ್ರೆ ಅಲ್ಲಿ ವಿಶ್ವೇದೇವೇಭ್ಯೋ ನಮಃ ಅಂತೇಳಿ ವಿಶ್ವೇ ದೇವತೆಗಳು ಕೂಡ ಆಹುತಿಯನ್ನು ಕೊಡ್ತಾರೆ ಆ ವೈಶ್ವದೇವ ಮಂತ್ರ ಮಾಡುವಾಗ. ಅದಕ್ಕೆ ವೈಶ್ವದೇವ ಅಂದ್ರೆ ವಿಶ್ವದೇವಗಳಿಗೆ ಸಂಬಂಧಪಟ್ಟದ್ದು, ವಿಶ್ವೇದೇವ ಸಂಬಂಧ ಉಳ್ಳದ್ದು ವೈಶ್ವದೇವ ಅಂತೇಳಿ.
ಆದ್ದರಿಂದ ಆ ವೈಶ್ವದೇವ ವರ ಶಸ್ತ್ರ ಸಂತತಿ, ಶಸ್ತ್ರ ಅಂದ್ರೆ ಸ್ತೋತ್ರ ರೂಪವಾದಂತಹ ರುಕ್ಕುಗಳಿಗೆ ಅವುಗಳಿಗೆ ಶಸ್ತ್ರ ಅಂತ ಯಾಕೆ ಕರೀತಾರೆ ಅಂದ್ರೆ ನಾವು ಯುದ್ಧ ಮಾಡುವಾಗ ಶಸ್ತ್ರಗಳಿಂದ ಶತ್ರು ಸಂಹಾರ ಮಾಡ್ತಾರೆ. ಇಲ್ಲಿ ಈ ಶಸ್ತ್ರಗಳಿಂದ ಅಂದ್ರೆ ಈ ಮಂತ್ರಗಳಿಂದ ಸ್ತೋತ್ರಗಳಿಂದ ದುಷ್ಟಶಕ್ತಿಗಳನ್ನು ದೂರ ಮಾಡ್ತಾರೆ. ಆದ್ದರಿಂದ ಇವು ಶಸ್ತ್ರಗಳು, ಇವು ಕೂಡ ಒಂದು ವಿಧವಾದ ಆಯುಧಗಳಂತೆ ಅದರಂತೆ ಕೆಲಸ ಮಾಡುತ್ತಾ. ಆದ್ದರಿಂದ ಇವಕ್ಕೆ ಶಸ್ತ್ರ ಸೇಮ್ ನೇಮ್. ಅಲ್ಲಿ ಆಯುಧಗಳಿಗೂ ಶಸ್ತ್ರ ಅಂತ ಕರೀತಾರೆ, ಇಲ್ಲಿ ಸ್ತೋತ್ರಗಳಿಗೂ ಶಸ್ತ್ರ ಅಂತ ಕರೀತಾರೆ. ಅಲ್ಲಿ ಆಯುಧಗಳು ಏನು ಕೆಲಸ ಮಾಡುತ್ತೆ, ಶತ್ರುಗಳನ್ನು ದೂರ ಹಾಕುತ್ತೆ. ಇಲ್ಲಿ ಈ ಶಸ್ತ್ರಗಳು ಮಂತ್ರಗಳು ಇವು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತೆ. ಆದ್ದರಿಂದ ಇವುಗಳಿಗೂ ಶಸ್ತ್ರ ಅಂತ ಕರೀತಾರೆ. ಶಸ್ತ್ರ ಅಂದ್ರೆ ಸ್ತೋತ್ರಗಳು, ಸ್ತೋತ್ರ ರೂಪಕವಾಗಿರುವಂತಹ ರುಕ್ಕುಗಳು. ಅವುಗಳ ಸಂತತಿ ಸಮೂಹಗಳನ್ನು ಪ್ರಯೋಗ ಮಾಡಿ ರಾಕ್ಷಸ ಅಸುರ ನಿರಾಸಕೃತ್, ರಾಕ್ಷಸರು ಅಸುರರು ದೈತ್ಯರು ಯಾವ ದುಷ್ಟಶಕ್ತಿಗಳಿದ್ದರೋ ಅವರು ಅಲ್ಲಿ ಬಂದವರನ್ನು ನಿರಾಸಕೃತ್, ಅವರನ್ನು ದೂರ ತಳ್ಳಿ ಹತ್ತಿರ ಬರದಂತೆ ಮಾಡಿ ತಿರಸ್ಕಾರ ಮಾಡುವುದು ಅಂದ್ರೆ ಅದನ್ನು ನಿರಸನೆ ಮಾಡುವುದು, ದೂರ ಹಾಕಿ ಅವರನ್ನು. ಸುರಾನ್ ಭಾಗಂ ವೀರವರ್ಯ ಇವ ಆಪಯತ್ ಅಂತ ಹೇಳಿ. ವೀರವರ್ಯ ಇವ ಅಂದ್ರೆ ಏನು, ಇಲ್ಲಿ ಉತ್ತಮವಾದ ಶೂರನಂತೆ. ಹೇಗಾದರೆ ಒಂದು ಪರಾಕ್ರಮಶಾಲಿ ಯುದ್ಧದಲ್ಲಿ ಶಸ್ತ್ರಪ್ರಯೋಗ ಮಾಡಿ ಶತ್ರು ಸಂಹಾರ ಮಾಡಿ ಇರ್ತಾನೋ ಹಾಗೆ ಇಲ್ಲಿ ಈ ತಮ್ಮ ಆಚಾರ್ಯ ಮಧ್ವರ ತಮ್ಮ ಅವನು ದೈತ್ಯರನ್ನು ದೂರ ಮಾಡುವ ಶಸ್ತ್ರ ಸ್ತೋತ್ರಗಳನ್ನು ಪ್ರಯೋಗ ಮಾಡಿ ಸುರಾನ್ ಭಾಗಂ ವೀರವರ್ಯ ಇವ ಆಪಯತ್, ಒಳ್ಳೆಯವರಿಗೆ ಜಯ ಬರುವಂತೆ ಯುದ್ಧದಲ್ಲಿ ಒಂದು ಪರಾಕ್ರಮಶಾಲಿ ಮಾಡಿದಂತೆ ಇಲ್ಲಿ ತಮ್ಮ ಈ ಮಂತ್ರಗಳನ್ನು ಪ್ರಯೋಗ ಮಾಡಿ ಸುರರಿಗೆ ಹವಿರ್ಭಾಗವನ್ನು ಬರುವಂತೆ ಮಾಡಿ ಅಲ್ಲಿರುವ ಅಸುರ ರಾಕ್ಷಸ ದೈತ್ಯ, ಕಣ್ಣಿಗೆ ಕಾಣದೇ ಇರುವಂತಹ ರಾಕ್ಷಸ ದೈತ್ಯರು ಯಾರಿದ್ದಾರೋ ಆ ದುಷ್ಟಶಕ್ತಿಗಳು ಅವರನ್ನು ತಿರಸ್ಕಾರ ಮಾಡಿ ದೇವತೆಗಳಿಗೆ ಹವಿರ್ಭಾಗ ಬರುವಂತೆ ವೀರವರ್ಯ ಇವ, ಒಂದು ದೊಡ್ಡ ಪರಾಕ್ರಮಶಾಲಿಯಾದ ಸೂರನಂತೆ ಕಂಪೇರ್ ಮಾಡುವುದು ಉಪಮಾಲಂಕಾರ. ಆಪಯತ್ ಹೊಂದಿಸಿದ್ದಾರೆ, ಏನು ಭಾಗಂ ಆಪಯತ್, ಆ ಹವಿರ್ಭಾಗವನ್ನು ದೇವತೆಗಳಿಗೆ ಸಿಗುವಂತೆ ಮಾಡಿದ್ದಾರೆ. ಅಂದ್ರೆ ಆ ರಾಕ್ಷಸರನ್ನು ದೈತ್ಯರನ್ನು ದೂರ ಹಾಕಿ ದೇವತೆಗಳಿಗೆ ಹವಿಸ್ಸು ಸಿಗುವಂತೆ ಮಾಡಿದ್ದಾರೆ ಅಂತ ಹೇಳಿ ಈ ವಿಧವಾಗಿ ಆ ಪೂರ್ವಾಶ್ರಮದ ತಮ್ಮ ಅವರು ಇನ್ನು ಬ್ರಹ್ಮಚಾರಿಗಳಾಗಿದ್ದಾರೆ. ಆ ಸಮಯದಲ್ಲಿ ತಾವು ಹೋತೃತ್ವವನ್ನು ಪಡೆದು ಆ ಯೋಗದಲ್ಲಿ ಭಾಗವನ್ನು ವಹಿಸಿ ಇಷ್ಟು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ಇದು ಒಂದು ದೊಡ್ಡ ಭಾಗ್ಯ. ಆ ಸಮಯದಲ್ಲಿ ನೋಡಿದವರದು ಭಾಗ್ಯ, ಮಾಡಿದಂತಹ ತಮ್ಮ ಆಚಾರ್ಯ ಮಧ್ವರ ಸಮಕ್ಷದಲ್ಲಿ ಮಾಡಿದರೆ ಅದು ದೊಡ್ಡ ಭಾಗ್ಯ, ಅವರೆಲ್ಲರ ಭಾಗ್ಯ. ಆಚಾರ್ಯ ಮಧ್ವರ ಸಮಕ್ಷದಲ್ಲಿ ಇದ್ದು ಮಾಡುವಂತಹ ದೊಡ್ಡ ಭಾಗ್ಯ, ನೋಡುವಂತಹ ದೊಡ್ಡ ಭಾಗ್ಯ ಅವ್ರಿಗಿತ್ತು ಅಂತೇಳಿ ನಾವು ಚಿಂತನೆ ಮಾಡ್ತಾ ಆಮೇಲೆ 50ನೇ ಶ್ಲೋಕ ಮುಂದಿನ ಕ್ಲಾಸ್ ನೋಡೋಣ. ಹರೇ ಶ್ರೀನಿವಾಸ, ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದ್ರಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ರೀ, ನಮಸ್ಕಾರ. ಈಗ ಅಸುರರು ರಾಕ್ಷಸರು ಅಂತ 2 ಸತಿ ಯೂಸ್ ಮಾಡಿದ್ರಲ್ಲ, ಅಸುರರು ರಾಕ್ಷಸ ದೈತ್ಯರಿಗೆ ಏನಾದ್ರು ಡಿಫರೆನ್ಸ್ ಇದನೋ ಅಥವಾ ಎಲ್ಲವೂ ಒಂದೇ ಶಬ್ದನೋ? ಡಿಫರೆನ್ಸ್ ಏನಂದ್ರೆ ದಿತಿಗೆ ಬಂದವರು ಅಂದ್ರೆ ಈ ಬೇರೆ ಬೇರೆ ಅವ್ರಿಗೆ ಹುಟ್ಟಿಗೆ ಬಂದಿದ್ದಾರೆ ಅಷ್ಟೇ. ಡಿಫರೆನ್ಸು ಅವರಲ್ಲಿಯೂ ಇವರಲ್ಲಿ ಇಬ್ಬರಲ್ಲಿ ಕೂಡ ಮೋಸ್ಟ್ ಆಫ್ ದೆಮ್ ಕೆಟ್ಟವರು. ಬಟ್ ಈಗ ದೈತ್ಯರಾಗಿ ಬಂದ್ರು ಕೂಡ, ದಿತಿ ಮಕ್ಕಳಾಗಿ ಬಂದ್ರು ಕೂಡ ಪ್ರಹ್ಲಾದ ಹೇಗೆ ಒಳ್ಳೆಯವನಾಗಿದ್ದ. ಸೊ ಆದ್ದರಿಂದ ಎರಡು ಕೂಡ ಬೇರೆ ಬೇರೆ ತಾಯಿಗೆ ಹುಟ್ಟು ಬಂದವರಷ್ಟೇ. ಧನುವಿಗೆ ಹುಟ್ಟಿದವರಿಗೆ ದಾನವರು ಅಂತ ಕರೀತಾರೆ, ದಿತಿಗೆ ಹುಟ್ಟಿದವರಿಗೆ ದೈತ್ಯರು ಅಂತ ಕರೀತಾರೆ. ರಾಕ್ಷಸರು ಕೈಕಸ ಅವ್ರಿಗೆ ಆ ಕೇಕಸಿಗೆ ಅಲ್ಲಿಂದ ಬಂದವರು ಅವ್ರಿಗೆ ರಾಕ್ಷಸರು ಅಂತ ಹೇಳಿ ಹೀಗೆ ಬೇರೆ ಬೇರೆ ಯೋನಿಯಲ್ಲಿ ಬಂದವರಷ್ಟೇ.